ಇಲ್ಲಿ ನೋಡಿ ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಇನ್ನೂ ಕೂಡ ಬಂದಿಲ್ವಾ. ಸೊ ಹಾಗಾದರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡ್ತಾ ಹೋಗಿ. ವೀಕ್ಷಕರೇ, ಇಲ್ಲೇನಾಗಿದೆ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಯಾರ್ಯಾರು ಅಕ್ಕಿ ಹಣವನ್ನು ಅಕ್ಕಿಯನ್ನು ಪಡಿತಾ ಇದ್ದೀರಾ. ಸೊ ಇಲ್ಲಿ 5 kg ಅಕ್ಕಿ ಕೊಡ್ತಾ ಇದ್ದಾರೆ. 5 kg ಅಕ್ಕಿಯ ಬದಲು ಹಣವನ್ನು ಕೊಡ್ತಾ ಇದ್ದಾರೆ. ಇದಂತೂ ರಾಜ್ಯದಂಥ ಜನರಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಸೊ ವೀಕ್ಷಕರೇ, ಇಲ್ಲಿ ಏನಾಗಿದೆ, ಈಗಾಗಲೇ ಏಪ್ರಿಲ್ ತಿಂಗಳದು ಅಮೌಂಟು ಮೇನಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು. ಯಾಕಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಏನಿದೆಯಲ್ಲ, ಈ ತಿಂಗಳದು ಇದೇ ತಿಂಗಳು ಬಿಡ್ತಾ ಇದ್ದಾರೆ. ಅಂದರೆ ಈ ಒಂದು ಮೇ ತಿಂಗಳದ್ದು ಏನಿದೆಯಲ್ಲ ಅಮೌಂಟು ಮೇ ತಿಂಗಳಿನಲ್ಲಿ ಹಾಕ್ತಾ ಇದ್ದಾರೆ. ಆದರೆ ಏಪ್ರಿಲ್ ಇದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏಪ್ರಿಲ್ ತಿಂಗಳ ಅಮೌಂಟು ಮೇನಲ್ಲಿ ಹಾಕ್ತಾ ಇದ್ದಾರೆ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಎಂಬುದನ್ನು ಕ್ವಶನ್ ಉಂಟಾಗ್ಬೋದು ಎಲ್ಲರ ತಲೆಯಲ್ಲಿ ಆಟೋಮೆಟಿಕ್ ಆಗಿ. ಈಗ ವೀಕ್ಷಕರೇ, ಏಪ್ರಿಲ್ ತಿಂಗಳದು ಈಗಾಗಲೇ ಅಮೌಂಟು ರಿಲೀಸ್ ಆಗಬೇಕಾಗಿತ್ತು. ಈಗ 10ನೇ ತಾರೀಕು ಆದರೂ ಮುಗಿದೋಯಿತು. ಆದರೂ ಸಹಿತ 15ನೇ ತಾರೀಕು ಬಂತು, ಇನ್ನೂ ಕೂಡ ನಮಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಮೌಂಟು ಇನ್ನೂ ಕೂಡ ಅಕ್ಕಿ ಹಣ ಅಮೌಂಟು ಬಂದಿಲ್ಲ ಅಂತ ಅನ್ನೋರು ಭಾಳಷ್ಟು ಜನ ಇದ್ದಾರೆ. ಅಲ್ಲಿ ಅವರೊಂದು ಮಾಹಿತಿಯನ್ನು ತಿಳಿಸಿದರೆ ವೀಕ್ಷಕರು, ಇನ್ನೊಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಯಾರ್ಯಾರು ಒಂದು ಅಕ್ಕಿಯ ಹಣ ಬಂದಿಲ್ಲ ನೋಡಿ. ಸೊ ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ ಫೇಲ್ಯೂರ್ ಇದ್ದರೆ, ನಿಮಗೆ ಒಂದು ಕಂತು ಬಂದಿಲ್ಲಪ್ಪ ಅಂದರೆ ಕ್ಲಿಯರಾಗಿ ಹೇಳಬೇಕಂದ್ರೆ ಒಂದು ಕಂತು ಕೂಡ ನಿಮಗೆ ಬಂದಿಲ್ಲಪ್ಪ ಅಂದರೆ ನೀವೇನು ಮಾಡಬೇಕು, ರೇಷನ್ ಅಂಗಡಿಯಲ್ಲಿ ಇರುತ್ತಲ್ಲ ನಿಮ್ಮದು, ಅಲ್ಲಿಯೇ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅವರು ಮೇಲ್ಗಡೆ ಕಳಿಸ್ತಾರೆ. ಮೇಲ್ಗಡೆ ಕಳಿಸಿ ಆ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ಅದನ್ನು ನಮಗೆ ತಿಳಿಸ್ಕೊಡ್ತಾರಂತೆ. ಸೊ ತಿಳಿಸ್ಕೊಟ್ಟಿದ ತಕ್ಷಣ ನೀವೇನು ಮಾಡಬೇಕು, ಅದನ್ನು ಕರೆಕ್ಷನ್ ಮಾಡ್ಕೊಂಡು ಅಂದರೆ ತಿದ್ದುಪಡಿ ಮಾಡಿಕೊಂಡು, ಸೊ ಅದನ್ನು ಆದ ತಕ್ಷಣ ಏನದಿಲ್ಲ ಒಂದು ಅಮೌಂಟ್ ಪೆಂಡಿಂಗ್ ಇರುವಂತಹ ಹಣಗಳು ಎಲ್ಲ ಕೂಡ ಅಮೌಂಟ್ಗಳು ಒಂದೇ ಸಮನೆ ಬಂದುಬಿಡ್ತಾವಂತೆ. ಅಂದರೆ ಒಮ್ಮೆಲೆ ಎಲ್ಲ ಕಂತುಗಳನ್ನು ಹಾಕ್ಕೊಡ್ತಾರಂತೆ. ಸೊ ಅದಾದಮೇಲೆ ಇನ್ನೂ ಕೂಡ ಏಪ್ರಿಲ್ ತಿಂಗಳದ ಅಮೌಂಟು ಬಿಡುಗಡೆ ಆಗಿಲ್ಲ ಅಂತ ಭಾಳಷ್ಟು ಜನರು ಕೇಳ್ತಾ ಇದ್ದಾರೆ. ಬಿಡುಗಡೆ ಆಗಿಲ್ಲ, ಇದು ನಿಜ ಹೌದು. ಸೊ ಇದು ಯಾವಾಗ ಬಿಡುಗಡೆ ಆಗುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಇದು ಹೇಳಬೇಕಂದ್ರೆ ಇದೇ ಒಂದು ಮೇ 22ನೇ ತಾರೀಕಿಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಈಗಾಗಲೇ 15ನೇ ತಾರೀಕು ಒಳಗಡೆ ಬಿಡುಗಡೆ ಮಾಡಬೇಕಾಗಿತ್ತು. ಏನು ಸರ್ವರ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತೆ. ಸೊ ಅದಕ್ಕೋಸ್ಕರ ಅವರು ಬಿಡುಗಡೆ ಮಾಡಿಲ್ವಂತೆ. ಸೊ ಅದರ ಬದಲಾಗಿ ಈಗ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಇದೇ ಒಂದು ಮೇ 22ನೇ ತಾರೀಕು ಆ ಒಂದು ಅಕ್ಕಿಯ ಹಣವನ್ನು ನಾವು ಬಿಡುಗಡೆ ಮಾಡ್ತೇವೆ ಅಂತ ಒಂದು ಸಿದ್ದರಾಮಯ್ಯನವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಯಾರ್ಯಾರಿಗೆ ಒಂದು ಏಪ್ರಿಲ್ ತಿಂಗಳ ಹಣ ಬಂದಿಲ್ಲ ನೋಡಿ, ಸೊ ವೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. 22ನೇ ತಾರೀಕು ನಿಮ್ಮ ಒಂದು ಖಾತೆಗೆ ಏಪ್ರಿಲ್ ತಿಂಗಳ ಹಣ ಜಮಾ ಆಗಲಿದೆ. ಹಿಂದೆ ಯಾವುದೇ ರೀತಿಯ ಕಂತುಗಳು ಪೆಂಡಿಂಗ್ ಉಳಿದಿದ್ರು ಸಹಿತ ಅದನ್ನು ಕೂಡ ಹಾಕಿಕೊಡ್ತಾರೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿ ಯೋಜನೆಗಿಂತ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಮೌಂಟು ಬಹಳಷ್ಟು ಜನರಿಗೆ ಹೋಗಿಲ್ಲ. ಇನ್ನು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಹೋಗಿದೆ ಆದಷ್ಟು ಜನರಿಗೆ, ಆದರೆ ಅನ್ನಭಾಗ್ಯ ಯೋಜನೆ ಅಮೌಂಟೇ ಹೋಗಿಲ್ಲ ಅನ್ನೋರು ಬಹಳಷ್ಟು ಜನ ಇದ್ದಾರೆ, ಹೌದಲ್ವಾ. ಸೊ ಇದು ಕೂಡ ನಿಜ ವೀಕ್ಷಕರೇ. ಬಹಳಷ್ಟು ಜನರಿಗೆ ಅಮೌಂಟ್ ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಹೋಗಿಲ್ಲ. ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಮುಟ್ಟಿದೆ, ಆದರೆ ಅನ್ನಭಾಗ್ಯ ಯೋಜನೆ ಅಮೌಂಟು ಮುಟ್ಟಿಲ್ಲ. ಸೊ ನೋಡೋಣ, ಈಗ 22ನೇ ತಾರೀಕು ಹಾಕ್ಕೊಡ್ತೇವೆ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ನಿಜ ಎಂಬುದನ್ನು ನಾವು ವೇಟ್ ಮಾಡಿ ನೋಡಬೇಕಾಗತ್ತೆ. ಸೊ ಡೇಟ್ ಅಂತೂ ಫಿಕ್ಸ್ ಮಾಡಿದ್ದಾರೆ. ನಿಮಗೆ ಅಮೌಂಟ್ ಬಂದರೆ ಕಮೆಂಟಲ್ಲಿ ಹೇಳಿ. ಅಮೌಂಟ್ ಬಂದಿಲ್ಲ ಅಂದರೂ ಹೇಳಿ, ನೋಡೋಣ ಎಷ್ಟು ಜನರಿಗೆ ಅಮೌಂಟ್ ಮುಟ್ಟುತ್ತೆ, ಎಷ್ಟು ಜನರಿಗೆ ಎಲ್ಲ ತಿಳ್ಕೊಳ್ಳೋಣ. ಸೊ ವೀಕ್ಷಕರೇ, ಈ ರೀತಿಯಾದಂತಹ ಮಾಹಿತಿ ಇತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.